ನಮಸ್ಕಾರ ವೀಕ್ಷಕರಿಗೆ. ಇವತ್ತಿನ ಮನೆಮದ್ದು ಕಾರ್ಯಕ್ರಮದಲ್ಲಿ ತಂಗಟಗಿ ಹೂ ಅಥವಾ ಹೊನ್ನಾವರಿಕೆ ಅಥವಾ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಇದಕ್ಕೆ ಹಣ್ಣಂಬರಿ ತಪ್ಪಲ ಅಂತೇಳಿ ಕರಿತೀವಿ ನಾವು. ಈ ಒಂದು ಹಣ್ಣಂಬರಿ ತಪ್ಪಲದ ಉಪಯೋಗವನ್ನು, ಇದರ ಹೂವುಗಳಾಗಲಿ, ಮೊಗ್ಗುಗಳಾಗಲಿ, ಎಲೆಗಳಾಗಲಿ, ಈ ಸಸ್ಯದ ಒಂದೊಂದು ಭಾಗವೂ ಕೂಡ ಅತ್ಯಮೂಲ್ಯವಾದದ್ದು. ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇದರ ಬಗ್ಗೆ ತಪ್ಪಲ ಎದಕ್ಕೆ ಉಪಯೋಗ ಆಗುತ್ತಪ್ಪ ಅಂತಂದ್ರೆ, ಈ ಬಾಡಿಯಲ್ಲಿ ಅತಿ ಉಷ್ಣವಾಗಿ ಅದರಿಂದ ರಕ್ತ ಸೋರ್ತಾ ಇದೆ, ಮಲ ವಿಸರ್ಜನೆ ಮೂಲಕ ರಕ್ತ ಹೋಗ್ತಿತ್ತಪ್ಪ ಅಂತಂದ್ರೆ ಮೂಲವ್ಯಾಧಿ ಅಂತಕ್ಕಂಥದ್ದು ಏನಿದೆಯಲ್ಲ, ಅದಕ್ಕೆ ಈ ಒಂದು ಸಸ್ಯ ಏನೈತಿ ಬಹಳ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತೈತಿ. ಹೆಂಗಪ್ಪ ಅಂತಂದ್ರೆ, ಇದನ್ನು ಒಂದು 50 ಗ್ರಾಮ್ನಷ್ಟು ತಪ್ಪಲವನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಅರೆದು ಒಂದು ಅರಿವೆಯಲ್ಲಿ, ಕಾಟನ್ ಅರಿವೆಯಲ್ಲಿ ಸೋಸಿ, ಅದಕ್ಕೆ ಏನೈತಿ ಒಂದು 50 ಗ್ರಾಮ್ ಅಥವಾ ಒಂದು ಅರ್ಧ ಗ್ಲಾಸ್ ಮಜ್ಜಿಗೆಯಲ್ಲಿ ಅದನ್ನು ಒಂದು 3 ರಿಂದ 4 ದಿನ ಸೇವಿಸುತ್ತಾ ಬಂದಲ್ಲಿ ಪೂರ ಮೂಲವ್ಯಾಧಿ, ಆಮೇಲೆ ಬಾಡಿಯಲ್ಲಿ ಇರ್ತಕ್ಕಂತಹ ಉಷ್ಣವಾಗಲಿ ಪೂರ ಕಡಿಮೆ ಆಗ್ತಾ ಹೋಗುತ್ತದೆ. ಆಮೇಲೆ ಏನೈತಿ 21 ದಿನಗಳವರೆಗೆ ತೆಗೆದುಕೊಂಡರೆ ಸಂಪೂರ್ಣವಾಗಿ ಮೂಲವ್ಯಾಧಿ ಸಂಪೂರ್ಣವಾಗಿ ಗುಣವಾಗುತ್ತದೆ. ಇದರ ಬಗ್ಗೆ, ಇದರ ಹೂಗಳು ಹಾಗೂ ಎಲೆಗಳ ಬಗ್ಗೆ, ಇದರ ಕಷಾಯದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಅಥವಾ ಮುಂದಿನ ಎಪಿಸೋಡ್ನಲ್ಲಿ ಇದರ ಬಗ್ಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ.